ಟ್ಯಾಕ್ಸ್ಗಳಿಗೂ ಎಕ್ಸಂಪ್ಷನ್ಸ್ ಇತ್ತು. ಆದ್ರೆ ಈಗ ಏನ್ ಮಾಡಿದ್ದಾರೆ, ಎಲ್ಲವಕ್ಕೂ ಕೂಡ ಈ ತರದಲ್ಲಿ ಬದಲಾವಣೆ ಜನರಲ್ ಆಗಿ ತಂದಿದ್ದಾರೆ. ಸೊ ಈಗ 13 ಇರ್ತಕ್ಕಂತಹದನ್ನ 15 ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಘನವೆತ್ತ ರಾಜ್ಯಪಾಲರು ತಮ್ಮ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ದಾರೆ. ಆ ಆಕ್ಷೇಪಣೆಗಳಿಗೆ ನಾವು ಮತ್ತೆ ಕೊಟ್ಟಿದ್ದೀವಿ. ನಿನ್ನೆ ಸಂಜೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಮತ್ತೆ ಅಪೂರ್ವವಾಗಿ ವಾಪಸ್ ಹೋಗಿದೆ. ಅದಕ್ಕೆ ಮತ್ತೆ ಅಂಕಿತ ಬೀಳುತ್ತೋ ಇಲ್ವೋ ಗೊತ್ತಿಲ್ಲ. ಬಿದ್ದರೂ ಕೂಡ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ತದನಂತರದಲ್ಲಿ ಇನ್ನೊಂದೇನು ಅಂದ್ರೆ, ಇದಾದ್ಮೇಲೂ ಕೂಡ ಜುಡಿಷಿಯಲ್ ರಿವ್ಯೂ ಇರ್ತದೆ. ಯಾಕೆಂದ್ರೆ ಬಹಳಷ್ಟು ಜನ ಇದನ್ನ ಪ್ರಶ್ನೆ ಮಾಡ್ಲಿಕ್ಕೂ ಕೂಡ ಹೌದು. ಯಾಕೆಂದ್ರೆ ಅವರ ರಾಜ್ಯಪಾಲರ ಆಕ್ಷೇಪಣೆ ಏನಂದ್ರೆ 3 ಬೇಡ, 1 ನಾಮನಿರ್ದೇಶನ ಮಾಡಿ. ಬಟ್ ಆಮೇಲಿಂದ ಯಾವುದೇ ಆ ನಾಮನಿರ್ದೇಶಿತರಿಗೆ ಯಾವುದೇ ವೋಟಿಂಗ್ ರೈಟ್ ಅನ್ನ ಕೊಡಬೇಡಿ ಅಂಡ್ ಕಂಟೆಸ್ಟಿಂಗ್ ರೈಟ್ ಕೊಡಬೇಡಿ ಅನ್ನೋದು ಅವರ ಇದು. ಆದ್ರೆ ಇಲ್ಲಿ ಏನಂತ ಮಾಡಿದ್ದಾರೆ ಅಂದ್ರೆ, ಅವರು ದೇ ಕ್ಯಾನ್ ವೋಟ್, ದೇ ಕ್ಯಾನ್ ಆಲ್ಸೋ ಕಂಟೆಸ್ಟ್. ಬಟ್ ಆದ್ರೆ ಪ್ರೈಮರಿ, ನಿಮ್ದೆಲ್ಲ ಪ್ರೈಮರಿ ಬರ್ತದೆ, ಪ್ರೈಮರಿನಲ್ಲಿ ದೇ ಕ್ಯಾನ್ ನಾಟ್ ಕಂಟೆಸ್ಟ್ ಅಂತ ಮಾಡಿದ್ದಾರೆ. ಆದ್ರೆ ಈಗ ಉದಾಹರಣೆಗೆ ನಿಮ್ಮ ಫೆಡರೇಷನ್ ಇದೆ, ನಿಮ್ಮ ಅರ್ಬನ್ ಬ್ಯಾಂಕ್ ಫೆಡರೇಷನ್ ಇದೆ, ಫೆಡರೇಷನ್ಗೆ ದೇ ಕ್ಯಾನ್ ಕಂಟೆಸ್ಟ್ ಅಂಡ್ ಆಲ್ಸೋ ದೇ ಕ್ಯಾನ್ ವೋಟ್. ಬಟ್ ಆದ್ರೆ ಈಗ KMF ಇದೆ ಅಥವಾ ಅಪೆಕ್ಸ್ ಬ್ಯಾಂಕ್ ಇದೆ, ಅಲ್ಲಿ ಅವರು ದೇ ಕ್ಯಾನ್ ಕಂಟೆಸ್ಟ್ ಅಂಡ್ ಆಲ್ಸೋ ದೇ ಕ್ಯಾನ್. ಬಟ್ ಅಲ್ಲಿ ಏನಾಯ್ತು, ಡ್ಯುಯಾಲಿಟಿ ಬಂತು. ಪ್ರೈಮರಿನಲ್ಲಿ ಕಂಟೆಸ್ಟ್ ಮಾಡಂಗಿಲ್ಲ, ವೋಟು ಹಾಕಂಗಿಲ್ಲ ಅಂತಾರೆ. ಆದ್ರೆ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಮಾಡಬಹುದು. ಸೊ ಅಲ್ಲಿ ಏನಾಗಿದೆ, ಪ್ರೈಮರಿನಲ್ಲಿ ವೋಟಿಂಗ್ ಉಂಟು, ಕಂಟೆಸ್ಟಿಂಗ್ ಇಲ್ಲ. ಸೆಕೆಂಡರಿನಲ್ಲಿ ಮತ್ತು ಅಪೆಕ್ಸ್ ಇನ್ಸ್ಟಿಟ್ಯೂಷನ್ಸ್ ಗಳಲ್ಲಿ ದೇ ಕ್ಯಾನ್ ಆಲ್ಸೋ ವೋಟ್, ದೇ ಕ್ಯಾನ್ ಕಂಟೆಸ್ಟ್. ಸೊ ದಿಸ್ ಇಸ್ ದ ಫಂಡಮೆಂಟಲ್ ಡಿಫರೆನ್ಸ್. ಅಲ್ಲಿಯೂ ಕೂಡ ಡ್ಯುಯಾಲಿಟಿ ಬರುತ್ತೆ. ತೆಗೆಯೋದಿದ್ರೆ 2 ಕಡೆ ಕೊಡೋಣ ಸರ್, ಇಲ್ಲ ಅಂದ್ರೆ 2 ಕಡೆ ಕೊಟ್ಕೊಳ್ಳೋಣ ಅಂತ ಹೇಳಿದ್ವಿ. ಬಟ್ ಅದನ್ನ ಸರ್ಕಾರ ಒಪ್ಪಲಿಲ್ಲ. ಸೊ ಇವತ್ತು ಇರ್ತಕ್ಕಂತಹ ಪರಿಸ್ಥಿತಿ ಈ ತರ ಇದೆ. ಅಲ್ಲಿಗೇನಾಗಿದೆ, 3 ನಾಮನಿರ್ದೇಶನ ಬರ್ತದೆ. 3 ನಾಮನಿರ್ದೇಶನಗಳಲ್ಲಿ ಸರ್ಕಾರದ ನಾಮಿನಿಯಾಗಿ ಬಂದಂತವರು ಅವರು ದೇ ಕ್ಯಾನ್ ವೋಟ್ ಬಟ್ ದೇ ಕ್ಯಾನಾಟ್ ಕಂಟೆಸ್ಟ್. ಆದರೆ ಎಲ್ಲಿ ಪ್ರೈಮರಿನಲ್ಲಿ, ಸೆಕೆಂಡರಿ, ಫೆಡರಲ್ ಅಂಡ್ ಅಪೆಕ್ಸ್ ನಲ್ಲಿ ದೇ ಕ್ಯಾನ್ ವೋಟ್, ದೇ ಕ್ಯಾನ್ ಆಲ್ಸೋ ಕಂಟೆಸ್ಟ್. ದೇ ಕ್ಯಾನ್ ವೋಟ್ ಅಂಡ್ ದೇ ಕ್ಯಾನ್ ಕಂಟೆಸ್ಟ್. ಅಂಡ್ ಅನದರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇಸ್, ನಿಮಗೆ ಈ ಕೋಆಪ್ಷನ್ಸ್ ಗಳು ಬಂತು. ಈಗ ಏನಾಗುತ್ತೆ, ನಿಮ್ಮಲ್ಲಿ ಎಷ್ಟು ಜನ ನಿರ್ದೇಶಕರು ಇರ್ತಾರೆ? 13 ಇರ್ತಾರೋ 15 ಜನ ಇರ್ತಾರ? ನಿಮ್ದು 13, 15, 19. ಈ ಡಿಫರ್ ಆಗುತ್ತೆ. ಪ್ಲಸ್ ಈಗ 2 ಅದು ಏನಾಗುತ್ತೆ, +2 ಎಕ್ಸಸ್ ಆಗುತ್ತೆ. ಈಗ +2 ಎಕ್ಸಸ್ ಆಗುತ್ತೆ. ಮತ್ತೆ ಏನಾದ್ರೂ ಕೂಡ ನಿಮ್ ಜೂರಿಸ್ಡಿಕ್ಷನ್ ಜಾಸ್ತಿ ಇದೆ ಅಂದ್ರೆ, ಮೊದಲು ಸೀಮಿತ ಆಗಿತ್ತು, ಈಗ ಏನಾಗಿದೆ, ಇಟ್ ಇಸ್ ಲೆಫ್ಟ್ ದ ರಿಜಿಸ್ಟ್ರಾರ್. ತಾವು ಕನ್ವಿನ್ಸ್ ಮಾಡಿದ್ರೆ, ಇಲ್ಲ ನಮಗೆ ಸಂಖ್ಯೆಗಳನ್ನ ಜಾಸ್ತಿ ಮಾಡಬೇಕು ಅಂತ ತಾವು ಕೊಟ್ರೆ, ಅದನ್ನ ಜಾಸ್ತಿ ಮಾಡುವಂತ ಅಧಿಕಾರವನ್ನ ರಿಜಿಸ್ಟ್ರಾರ್ ಕೊಟ್ಟಿದ್ದಾರೆ. ಇಟ್ ಕ್ಯಾನ್ ಬಿ ಎನ್ಹಾನ್ಸ್. ಅರ್ಲಿಯರ್ 21 ವಾಸ್ ದ ಮ್ಯಾಕ್ಸಿಮಮ್. ಅಪೆಕ್ಸ್ ಇನ್ಸ್ಟಿಟ್ಯೂಷನ್ಗೂ 21 ಇತ್ತು, ಈಗ ಅದನ್ನ 25 ಮಾಡಿದ್ದೀವಿ. ಮತ್ತೆ ಇನ್ನೂ ಜಾಸ್ತಿ ಬೇಕು ಅಂದ್ರೆ ಮಾಡ್ತಕ್ಕಂಥದ್ದು ಅವಕಾಶ ಇದೆ. ಈಗ ಉದಾಹರಣೆಗೆ ಅಪೆಕ್ಸ್ ಬ್ಯಾಂಕ್ ಏನಾಗಿದೆ, ಪ್ರತಿ ಜಿಲ್ಲೆಗೆ ಒಬ್ಬೊಬ್ಬ ಪ್ರತಿನಿಧಿ ಇರ್ತಾರೆ. ಈಗಾಗಲೇ ನಮ್ಮಲ್ಲಿ 30 ಜಿಲ್ಲೆ ಇದೆ, ಬಟ್ ಪ್ರತಿನಿಧಿಗಳ ಸಂಖ್ಯೆ 21 ಸೀಮಿತ ಆಗಿದೆ. ಯಾಕಂದ್ರೆ ಹೊಸ ಬ್ಯಾಂಕ್ಗಳಿಗೆ ಈಗ ಉಡುಪಿ ಮತ್ತು ಮಂಗಳೂರು ಸೇರಿ ಒಂದು, ಮೈಸೂರು, ಚಾಮರಾಜನಗರ ಸೇರಿ ಒಂದು, ಈ ತರದಲ್ಲಿ ಹೊಸ ಜಿಲ್ಲೆಗಳಿಗೆ ಯಾವುದು ಕೂಡ ಬಳ್ಳಾರಿ ಮತ್ತು ವಿಜಯನಗರ ಸೇರಿ ಒಂದು, ಈ ತರ ಎಲ್ಲವೂ ಕೂಡ ಒಟ್ಟಿಗೆ ಇದೆ. ಅದಕ್ಕೆ ನಂತರದಲ್ಲಿ ಬದಲಾವಣೆ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದೀವಿ. ಈಗ ಏನಾಗುತ್ತೆ, ನಿಮ್ಮಲ್ಲಿ ಎಲೆಕ್ಟ್ ಆದಂತಹ ಒಂದು 19 ಜನ ಎಲೆಕ್ಟ್ ಆಗಿರ್ತಾರೆ ಅಂತ ಇಟ್ಕೊಳ್ಳಿ. ಈ 19 ಜನ ಎಲೆಕ್ಷನ್ ಅಲ್ಲಿ ಯಾರೋ ಒಬ್ಬರು ಅವರು ಮರಣ ಹೊಂದೋ ಅಥವಾ ರಾಜೀನಾಮೆ ಕೊಟ್ಟೋ ಅಥವಾ ಅವರು 29C ನಲ್ಲಿ ಎಲ್ಲೋ ಒಂದ್ ಕಡೆ ಡಿಫಾಲ್ಟರ್ ಆದ್ರು ಅಂತ ಹೇಳಿ ಡಿಸ್ಕ್ವಾಲಿಫೈ ಆದಂತಹ ಸಂದರ್ಭದಲ್ಲಿ ಅವರ ಸ್ಥಾನಕ್ಕೆ ಮೊದಲ 2.5 ವರ್ಷ ಆದ್ರೆ, ನಿಮ್ಮ ಬೋರ್ಡ್ 5 ವರ್ಷದ ಅವಧಿ, ಮೊದಲ 2.5 years ಆದ್ರೆ ಅವರು ಕಡ್ಡಾಯವಾಗಿ ಎಲೆಕ್ಷನ್ಸ್ ಅನ್ನೇ ಮಾಡಬೇಕು, ಆ ಜಾಗವನ್ನ ತುಂಬಬೇಕು ಅಂದ್ರೆ ಅಂತ ಆಯ್ತು.